ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸುವ ಸಂದರ್ಭದಲ್ಲಿ ಇವರ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಾರ್ಟಿಯ ಪ್ರವೇಶ್ ವರ್ಮಾ ಅವರ ಬೆಂಬಲಿಗರು ಇವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಆರೋಪವನ್ನು ಮಾಡಿದ್ದು ಅಷ್ಟೇ ಅಲ್ಲ, ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದರು. ಇವರಿಗೆ Z+ ಸೆಕ್ಯೂರಿಟಿ ಇದೆ. ಜೊತೆಗೆ ಪಂಜಾಬದ ಪೊಲೀಸರನ್ನು ತಮ್ಮ ರಕ್ಷಣೆಗೆ ಇಟ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅಂಥವರಿಗೆ ಈಗ ಪ್ರಾಣ ಬೆದರಿಕೆ ಇದೆ ಅಂತೆ. ಪ್ರಾಣ ಬೆದರಿಕೆ ಯಾರಿಂದ ಅಂದರೆ ಪ್ರವೇಶ್ ವರ್ಮಾ ಎನ್ನುವಂಥ ಎದುರುಗಡೆ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಿಂದ. ನಡೆದ ಘಟನೆ ಏನು ಅಂತ ಹೇಳ್ತೀನಿ, ಅದರ ಮೇಲೆ ನಾವು ಚರ್ಚೆಯನ್ನು ಮಾಡೋಣ. ಇವರು ಪ್ರಚಾರಕ್ಕೆ ಹೋಗ್ತಾರೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಲಿ ಎದುರುಗಡೆ ಪ್ರವೇಶ್ ವರ್ಮಾನ ಬೆಂಬಲಿಗರು ಬಂದು ಕಪ್ಪು ಬಾವುಟ ಹಿಡಿದು ಇವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಈ ರೀತಿ ಪ್ರತಿರೋಧ ಉಂಟಾಗುತ್ತೋ ಆವಾಗ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಮಿತಗೊಳ್ತಾರೆ. ಭ್ರಮಿತಗೊಂಡು ಗಾಡಿಯನ್ನು ಹಚ್ಚಿಬಿಡು ಅವ್ರ ಮೇಲೆ ಅಂತ ಹೇಳ್ತಾರೆ ವಾಹನ ಚಾಲಕನಿಗೆ. ಆತ ಈ ನಾಯಕರೇ ಹೇಳಿದ್ದಾರೆ ಅಂತ ಕಾರನ್ನು ಮುಂದೆ ತೊಗೊಂಡು ಹೊರಟ್ಬಿಡ್ತಾರೆ. ಒಂದು 3-4 ಜನರ ಕಾಲ ಮೇಲೆ ಇವರ ಕಾರು ಪಾಸ್ ಆಗುತ್ತೆ. ಅವರೆಲ್ಲ ಕಾಲು ನುಜ್ಜಾಗತ್ತೆ. ಭಾಳ ದೊಡ್ಡದಾದಂಥ ರ್ಯಾಂಪೇಜ್ ಆದ ರೀತಿಯಲ್ಲಿ ಆಗುತ್ತೆ. ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಯಾವ ಪ್ರತಿಭಟನೆಕಾರರು ಇವರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಅವರಲ್ಲಿ ಯಾರು ಗಾಯಾಳುಗಳಾಗಿದ್ದಾರೋ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅಂದರೆ ಇವರ ಗಾಡಿ ಅವ್ರ ಮೇಲೆ ಹತ್ತಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಅರವಿಂದ್ ಕೇಜ್ರಿವಾಲ್ ನನ್ನ ಮೇಲೆ ಪ್ರಾಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕುತೂಹಲಕ್ಕೋಸ್ಕರ ಒಂದಷ್ಟು ಹಳೆಯ ಡಾಟಾ ತೆಗೆದೆ. ಯಾವಾಗ ಅರವಿಂದ್ ಕೇಜ್ರಿವಾಲ್ ಮೇಲೆ ಈ ರೀತಿ ದಾಳಿಯಾಗಿದೆ ಅಂತ. ಯಾಕೆಂದರೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅವರು ಹೇಳ್ತಾ ಬರ್ತಾರೆ, ನನ್ನನ್ನು ಮುಗಿಸುವ ಪ್ರಯತ್ನ ನಡೀತಾ ಇದೆ, ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ಕಥೆಗಳನ್ನು ಹೇಳ್ತಾರೆ. ಅದಕ್ಕೆ ನಾನು ಪಟ್ಟಿಯನ್ನು ಮಾಡಿದಾಗ 2013ರಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನವಂಬರ್ ತಿಂಗಳಲ್ಲಿ ಇವರು ಅದೇ ತಾನೇ ರಾಜಕೀಯಕ್ಕೆ ಬಂದದ್ದು. ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಇವ್ರ ಮೇಲೆ ಇಂಕನ್ನು ಚೆಲ್ಲಿದ್ದ. ಭಾಳ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಆವಾಗ ಸೂಪರ್ ಸ್ಟಾರ್ ಇವರು. ರಾಜಕಾರಣದಲ್ಲಿ ಇವ್ರಿಗಿಂತ ಪ್ರಾಮಾಣಿಕನಾದಂಥವ್ರು ಇನ್ನೊಬ್ರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಂಥ ಸಂದರ್ಭ ಅದು. ಅದಾದಮೇಲೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸಿದರು ವಾರಣಾಸಿಯಲ್ಲಿ ನರೇಂದ್ರ ಮೋದಿಯವರ ಎದುರುಗಡೆ. ಆ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಬ್ಬ ಇವ್ರ ಮೇಲೆ ಶಾಯಿಯನ್ನು ಎರಚುವ ಪ್ರಯತ್ನ ಮಾಡಿದ್ದ. ಅದಾದಮೇಲೆ ಏಪ್ರಿಲ್ನಲ್ಲಿ 2014ರಲ್ಲಿ ದಿಲ್ಲಿಯಲ್ಲಿ ಒಬ್ಬ ಆಟೋ ಡ್ರೈವರು ಇವ್ರಿಗೆ ಹಾರ ಹಾಕಲಿಕ್ಕೆ ಬಂದ ಹಾಗೆ ಮಾಡಿ ಇವರಿಗೆ ಕಪಾಳ ಮೋಕ್ಷ ಮಾಡಿದ್ದ. ಅದಾದ ಮೇಲೆ 2016ರಲ್ಲಿ ಇವರು ಮೊದಲ ಹಂತದ ಚುನಾವಣೆ ಫಲಿತಾಂಶ ಬಂದು ಸೆಲೆಬ್ರೇಟ್ ಮಾಡುವ ಸಂದರ್ಭದಲ್ಲಿ ಒಬ್ಬ ಲೇಡಿ ಹೆಣ್ಮಗಳು ಇವ್ರ ಮೇಲೆ ಇಂಕನ್ನು ಚೆಲ್ಲಿದ್ಲು. ಮುಂದೆ 2018ರಲ್ಲಿ ಇವರ ದಿಲ್ಲಿ ಸಚಿವಾಲಯದಲ್ಲಿ ಇವರ ಮೇಲೆ ಒಂದು ಕೆಂಪು ಮೆಣಸಿನಕಾಯಿಯನ್ನು ಎರಚಿದ್ರು. 2018ರಲ್ಲಿ ಇವರು ಇದರಲ್ಲಿ ಮೋತಿನಗರ್ನಲ್ಲಿ ರೋಡ್ ಶೋ ಮಾಡುವ ಸಂದರ್ಭದಲ್ಲಿ ಅಗೇನ್ ಇವ್ರ ಮೇಲೆ ಕಪಾಳ ಮೋಕ್ಷ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಇವರು ಬೆಂಬಲಿಗರು ಆತನನ್ನು ಬಿಡಿಸಿದರು. ಅದು ಬಿಟ್ಟರೆ 2022ರಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆ ನಡೀತಲ್ಲ ಗುಜರಾತಲ್ಲಿ, ಆವಾಗ ಇವರು ಸಾರ್ವಜನಿಕ ಸಭೆ ಮಾಡುವಾಗ ಒಬ್ಬ ಖಾಲಿ ನೀರಿನ ಬಾಟ್ಲಿ ಬಿಸ್ಲೇರಿ ಬಾಟ್ಲಿಯನ್ನು ಇವ್ರ ಮೇಲೆ ಎಸೆದಿದ್ದ. ಅದು ಬಿಟ್ಟರೆ ಗ್ರೇಟರ್ ಕೈಲಾಶಲ್ಲಿ 2024ರ ನವಂಬರ್ನಲ್ಲಿ ಇವ್ರ ಮೇಲೆ ಒಬ್ಬ ನೀರನ್ನು ಎರಚಿದ್ದ. ಮೊನ್ನೆ ಇತ್ತೀಚೆಗೆ ನವಂಬರಲ್ಲಿ ನಡೆದ 2 ತಿಂಗಳು ನಡೆದಂಥ ಘಟನೆ. ನನಗೆ ಆಶ್ಚರ್ಯ ಆಗೋದೇನಂತಂದರೆ, ಮೊದಲನೇದಾಗಿ ಯಾರೇ ಒಬ್ಬ ನಾಯಕನ ಬಗ್ಗೆ ಜನರಿಗೆ ಅಸಮಾಧಾನ ಇದ್ದ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಎಸೆಯೋದನ್ನು ನೋಡಿದ್ದೇವೆ. ಆಮೇಲೆ ಟೊಮೆಟೊಗಳನ್ನು ಎಸೆಯೋದನ್ನು ನೋಡಿದ್ದೇವೆ. ಕಪ್ಪು ಬಾವುಟ ಹಿಡ್ಕೊಂಡು ಪ್ರದರ್ಶನ ಮಾಡೋದನ್ನು ನೋಡಿದ್ದೇವೆ. ತೀರಾ ಸಿಟ್ಟಿಗೆದ್ದು ಅವ್ರ ಮೇಲೆ ಕ್ರೋಧ ಇದ್ದ ಮನುಷ್ಯ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ದೇವೆ. ಹೀಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಆಯಿತು ದಾಳಿ, ಆ ಥರ. ಅಂದರೆ 2 ಅತಿರೇಕ. ಒಂದು ಇಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಮೊಟ್ಟೆ ಟೊಮೆಟೊಗಳ ಮೂಲಕ, ಅದು ಡೇಂಜರ್, ಅಪಾಯಕಾರಿಯಾದಂಥದ್ದು, ಜೀವವನ್ನು ತೆಗೆಯುವಂಥ ಪ್ರಯತ್ನ ಅದು. ಅರವಿಂದ್ ಕೇಜ್ರಿವಾಲ್ ಮೇಲೆ ಇಲ್ಲಿವರೆಗೂ ಪ್ರಾಣಾಂತಿಕವಾದ ಹಲ್ಲೆ ಯಾವುದೂ ಆಗಿಲ್ಲ. ಒಂದು ಇಂಕನ್ನು ಚೆಲ್ಲಿರ್ತಾರೆ, ಇಲ್ಲ ಅಂದರೆ ಕಪಾಳಕ್ಕೆ ಹೊಡಿಲಿಕ್ಕೆ ಬಂದಿರ್ತಾರೆ, ಇಲ್ಲ ಖಾಲಿ ನೀರಿನ ಬಾಟ್ಲಿ ಎಸೆದಿರ್ತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅದನ್ನು ಹೆಂಗೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಇವರ ಜೀವಕ್ಕೇ ಅಪಾಯ ಇದೆ ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾರೆ. ಅದು ಸುದ್ದಿಯಾಗುವ ಹಾಗೆ ನೋಡ್ಕೋತಾರೆ ಅವರು. ಅಂದರೆ ಜನರಿಂದ ಸಹಾನುಭೂತಿ ದೊರೆಯಲಿ ಅಂತ. ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅವರು? ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಭಾಳ ದೊಡ್ಡದಾದಂಥ ಕಾರಣ ಏನಂದರೆ, ಇವತ್ತು ಪ್ರವೇಶ್ ವರ್ಮಾ ಅವ್ರ ಮೇಲೆ ಮಾಡಿರುವಂಥ ಅತಿ ದೊಡ್ಡದಾದಂಥ ಆರೋಪ. ಏನಂತ ಆರೋಪ ಮಾಡಿದ್ದಾರೆ? ಇದು ಕರ್ನಾಟಕಕ್ಕೂ ಅನ್ವಯ ಆಗುತ್ತೆ. ಇದು ಕೇಳಿಸ್ಕೋಬೇಕು ನೀವು. ಏನಂತ ಹೇಳ್ತಾರೆ ಅಂದರೆ, ಯಾರ್ಯಾರು ಇವತ್ತು ಏನು ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್, ನಾನು ಫ್ರೀ ನೀರು ಕೊಟ್ಟಿದ್ದೀನಿ, ಫ್ರೀ ಕರೆಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ,
ಯಾರ್ಯಾರಿಗೆ ಉಚಿತವಾಗಿ ಇಲ್ಲಿಯವರೆಗೂ ವಿದ್ಯುತ್ ಸಪ್ಲೈ ಆಗಿದೆಯೋ ಯಾವುದೇ ಬಿಲ್ ಕಟ್ಟಲಾರ್ದ ಹಾಗೆ ಅವರೆಲ್ಲ ಈಗಲೂ ಆಮ್ ಆದ್ಮಿ ಪಕ್ಷಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಮತ ಕೊಡಿ. ಯಾರಾದರೂ ಒಂದೇ ಒಂದು ಬಾರಿ ಬಿಲ್ಲನ್ನು ಕಟ್ಟಿದರೆ ಅವ್ರು ನನಗೆ ಕೊಡಿ. ಫ್ರೀ ಕರೆಂಟ್ ತೊಗೊಂಡವರು ಆಮ್ ಆದ್ಮಿ ಪಕ್ಷಕ್ಕೆ ಕೊಡಿ. ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಬಂದು ತೊಂದರೆ ಅನುಭವಿಸಿದವರು ನನಗೆ ಓಟ್ ಕೊಡಿ. ಯಾವಾಗ ಒಬ್ಬ ಪ್ರತಿಸ್ಪರ್ಧಿ ಈ ರೀತಿ ಮಾತನ್ನು ಹೇಳ್ತಾನೆ, ಯಾವಾಗ ಆತನಿಗೆ ಖಚಿತವಾಗಿ ಗೊತ್ತಾಗತ್ತೋ ಉಚಿತವಾದಂಥ ಕರೆಂಟನ್ನು ನಿಶುಲ್ಕವಾಗಿ ಮನುಷ್ಯ ಕೊಟ್ಟಿಲ್ಲ ಅನ್ನೋದು ಖಚಿತವಾಗುತ್ತೋ ಗ್ರೌಂಡ್ನಲ್ಲಿ, ಆವಾಗ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆತ್ಮವಿಶ್ವಾಸದಿಂದ. ಅಂದರೆ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಈ ಸ್ಕೀಮ್ ಇದೆಯಲ್ಲ, ಇದು ಬೂಟಾಟಿಕೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇಡೀ ದಿಲ್ಲಿಯಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವರು ಗಿಮಿಕ್ಕನ್ನು ಮಾಡ್ಕೊಂಡು ಬಂದರು ರಾಜಕಾರಣದಲ್ಲಿ. ಅಂತ ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿದರು, ಡಿಸಾಸ್ಟರ್ ಅದು. ನೀವು ಯಾರೇ ಹೋಗಿ ಮೊಹಲ್ಲಾ ಕ್ಲಿನಿಕನ್ನು ನೋಡಿದರೆ ನಿಮ್ಗೆ ಅದರ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಇನ್ನು ಸ್ಕೂಲ್ಗಳು ಅಂತಾರೆ, RTIನಲ್ಲಿ ಒಬ್ಬ ಕಾರ್ಯಕರ್ತ ಅದರ ರಿಪೋರ್ಟ್ ತರಿಸಿದ, ಒಂದೇ ಒಂದು ಹೊಸ ಸ್ಕೂಲನ್ನು ಇವರು ನಿರ್ಮಾಣ ಮಾಡಿಲ್ಲ. ಇರೋ ಸ್ಕೂಲಿಗೆ ಸುಣ್ಣ ಬಣ್ಣ ಹಚ್ಚಿದ್ದಾರೆ, ಪ್ರಿನ್ಸಿಪಾಲಿಗೆ ಸಂಬಳ ಕೊಟ್ಟಿಲ್ಲ. ಅದು ದೊಡ್ಡದಾದಂಥ ಕೇಸ್ ಈಗಲೂ ಕೋರ್ಟ್ನಲ್ಲಿ ನಡೀತಾ ಇದೆ. ಇವ್ರದೇ ಹಂಗಾಮಿ ಮುಖ್ಯಮಂತ್ರಿ ಆಗಿರೋ ಅತೀಶಿ ಮರ್ಲೆನ ಒಂದು ಸ್ಕೂಲ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಕರು ಮತ್ತು ಹೆಡ್ ಮಿಸ್ಟ್ರೆಸ್ಸೇ ಇರಲಿಲ್ಲ ಅಂತ ವಿಡಿಯೋ ವೈರಲ್ ಆಗಿದೆ. ಅಂದರೆ ಇವರ ಸ್ಕೂಲ್ ಮಾಡೆಲ್ಲು ಫೇಲು, ಇವರ ಹಾಸ್ಪಿಟ್ಲ್ ಮಾಡೆಲ್ಲು ಫೇಲು. ಇವರು ಕೊಡ್ತಾ ಇದ್ದಂಥ ಫ್ರೀ ಬೀಸ್ ಏನಿದಾವೆ ಆ ಫ್ರೀ ಬೀಸ್ ಕೂಡ ಉಚಿತವಾಗಿ ಪಡೆದವರ ಸಂಖ್ಯೆ ತುಂಬ ಕಡಿಮೆ ಅನ್ನೋದನ್ನು ಪ್ರವೇಶ್ ವರ್ಮಾ ಹೇಳ್ತಾ ಇದ್ದಾರೆ. ಏನಾಗಿದೆ, ಎರಡು ಕಡೆಯಿಂದ ಹೊಡೆತು ಬಿಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ. ಒಂದು, ಈ ಕಡೆಯಿಂದ ನೋಡಿದರೆ ಶೀಲಾ ದೀಕ್ಷಿತ್ ಮಗ ತೊಂದರೆ ಕೊಡ್ತಾ ಇದ್ದಾರೆ, ಸಂದೀಪ್ ದೀಕ್ಷಿತ್. ಆತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮುಸಲ್ಮಾನರ ಓಟುಗಳನ್ನು ಆತ ಹೊಡಿತಾ ಇದ್ದಾರೆ. BJP ಓಟನ್ನು ಮುಟ್ತಾ ಇಲ್ಲ ಅವರು. ಕಾಂಗ್ರೆಸ್ಸಿಗೆ ಹಾಕುವಂಥ ಮತದಾರರು ಏನಿದ್ದಾರೆ, ಚಂಕ್ ಏನಿದೆ, ದಲಿತರು ಮತ್ತು ಮುಸಲ್ಮಾನರು ಅಂತೇನಿದೆ, ಆ ಮತಗಳ ಒಂದು ಭಾಗವನ್ನು ಸಂದೀಪ್ ದೀಕ್ಷಿತ್ ತಗೋತಾರೆ. ಸಂದೀಪ್ ದೀಕ್ಷಿತ್ ಗೆಲ್ತಾರೋ ಇಲ್ಲವೋ ಬೇರೆ ವಿಚಾರ. ಆದರೆ ಅರವಿಂದ್ ಕೇಜ್ರಿವಾಲ್ ಸೋಲುವ ಹಾಗೆ ನೋಡ್ಕೊಳ್ಳೋದು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ರಾಹುಲ್ ಗಾಂಧಿ ಕೂಡ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಅದು ಲಾಭ ಯಾರಿಗೆ? ಲಾಭ ಪ್ರವೇಶ್ ವರ್ಮಾಗೆ. ಇವರಿಬ್ಬರ ನ್ಯಾಯದಲ್ಲಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಸಂದೀಪ್ ದೀಕ್ಷಿತ್ ಜಗಳದಲ್ಲಿ ಲಾಭವನ್ನು ಪಡೆಯೋದು ಯಾರಪ್ಪ ಅಂತಂದರೆ ಪ್ರವೇಶ್ ವರ್ಮಾ. ಹೀಗಾಗಿ ಪ್ರವೇಶ್ ವರ್ಮಾ ಮೇಲೆ ಈ ರೀತಿಯಾದಂಥ ಆರೋಪ ಮಾಡಿ ಗಲಾಟೆ ಮಾಡಿದರೆ ಇವ್ರ ಕಡೆಯವರು ನನ್ನ ಸಾಯಿಸ್ಲಿಕ್ಕೆ ಬಂದಿದ್ದಾರೆ ಅಂದ್ಬಿಟ್ರೆ ಜನ ಬದಲಾಗ್ತಾರೆ ಅಂತ ತಿಳ್ಕೊಂಡಿದ್ರೆ, ಇಬ್ಬರು ಈ ದೇಶದಲ್ಲಿ ಇಬ್ಬರು ರಾಜಕಾರಣಿಗಳು ಸುಳ್ಳಿನ ಮೇಲೆ ರಾಜಕಾರಣ ಮಾಡೋ ಪ್ರಯತ್ನ ಮಾಡ್ತಾರೆ. ಒಂದು ಅರವಿಂದ್ ಕೇಜ್ರಿವಾಲ್ ಬೆಳಗ್ಗೆ ಎದ್ರೆ ಸುಳ್ಳು ಹೇಳೋದು, ಆ ಸುಳ್ಳು ಮಧ್ಯಾಹ್ನದ ಹೊತ್ತಿಗೆ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಆದರೂ ಅವ್ರೇನು ತಿಳ್ಕೊತಾರೆ ಅಂದರೆ ನನ್ನ ಸುಳ್ಳನ್ನು ಜನ ನಂಬಿದ್ದಾರೆ ಅಂತ. ಯಾಕೆ ಹಂಗೆ ತಿಳ್ಕೊತಾರೆ? 2013ರಲ್ಲಿ ಇವರು ಬಂದ ಸಂದರ್ಭದಲ್ಲಿ CAG ರಿಪೋರ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಹೋದಲ್ಲೆಲ್ಲ ಇವರು ಹೇಳಿದರು, ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸು, ಇವ್ರನ್ನೆಲ್ಲರನ್ನೂ ಜೈಲಿಗೆ ಹಾಕ್ತೇನೆ, ನಾನು ಅಧಿಕಾರಕ್ಕೆ ಬಂದ ದಿನವೇ ಜೈಲಿಗೆ ಹಾಕ್ತೇನೆ ಅಂತ ಹೇಳಿದರು. ಶೀಲಾ ದೀಕ್ಷಿತಿಂದ ಹಿಡಿದು ಅರುಣ್ ಜೇಟ್ಲಿಯಿಂದ ಹಿಡಿದು ಎಲ್ಲರ ಹೆಸರು ಹೇಳೋದಲ್ಲ, ಅವ್ರ ಮನೆಗೆ ಹೋಗಿ ಪೋಸ್ಟ್ ಅಂಟಿಸ್ಬಂದರು ಅವ್ರ ಗೇಟಲ್ಲಿ, ಈತ ಭ್ರಷ್ಟ ರಾಜಕಾರಣಿ ಅಂತ. ಈ ಥರನ ಜನ ನಂಬಿದರು. ಹಾಗೆ ನಂಬಿದಂಥ ಜನರಿಗೆ ಈತ ಮೋಸ ಮಾಡಿದರು. ಅಂದರೆ ಅವ್ರು ಯಾರನ್ನೂ ಇವರು ಅರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟೇ ಅಲ್ಲ, ಅವರೆಲ್ಲರ ಮನೆಗೆ ಹೋಗಿ ಈತ ಕ್ಷಮೆ ಕೇಳಿ ಬಂದರು. ಆವಾಗ ಜನರಿಗೆ ಗೊತ್ತಾಯಿತು ಈತ ಸುಳ್ಳು ಹೇಳ್ತಾನೆ ಅಂತ. ಅಷ್ಟೊತ್ತಿಗೆ ಸಮಯ ಪಾಸ್ ಆಗಿಬಿಟ್ಟಿತ್ತು, ಗೆಲುವು ಇವ್ರದ್ದಾಗಿಬಿಟ್ಟಿತ್ತು, ಅಧಿಕಾರಕ್ಕೆ ಬಂದು ಕೂತಿಬಿಟ್ಟಿದ್ರು. ಅದಾದಮೇಲೆ ಇವ್ರು ಮಾಡಿದ್ದೇನು? ಫ್ರೀ ಬೀಸ್ ರಾಜಕಾರಣ ಮಾಡಿದರು. ಇದು ಉಚಿತ, ಅದು ಉಚಿತ, ಅದು ಉಚಿತ, ಇದು ಉಚಿತ ಅಂತ ಜನರಿಗೆ ಹೊಸದು. ಆಮೇಲೆ ಅದು ಡೆಫಿಸಿಟ್ ಬಜೆಟ್ ಅಲ್ಲ ದಿಲ್ಲಿದು, ಯಾವಾಗಲೂ ಪ್ಲಸ್ಸಲ್ಲಿರುವಂಥ ಬಜೆಟಲ್ಲಿದು, ಎಕ್ಸ್ಚೆಕರು. ಹಾಗಿರುವ ಸಂದರ್ಭದಲ್ಲಿ ಈತ ಹೊಸದೇನನ್ನು ಕೊಡ್ತಾ, ಆಮೇಲೆ ಅಲ್ಲಿ ಬಡ ಜನರಿಗೆ ಆ 1,000 2,000 ರೂಪಾಯಿನೇ ಭಾಳ ದೊಡ್ಡ ವಿಷಯ ಆಗುವ ಸಂದರ್ಭದಲ್ಲಿ ಏನೋ ರೆವಲ್ಯೂಷನ್ ಆಗತ್ತೆ ಅಂತ ಜನ ನಂಬಿದರು. ಅದು ಕೂಡ ದಿನ ಕಳೆದ ಹಾಗೆ ಡಿಸಾಸ್ಟರ್ ಅಂತ ಗೊತ್ತಾಗೋಯ್ತು. ಯಾಕೆಂದರೆ ಯಾವ ನೀರಿನ ಬಿಲ್ಲು 300, 500, 1000 ಬರಬೇಕು, ಅದು 3 ಲಕ್ಷ, 2 ಲಕ್ಷ, 1.5 ಲಕ್ಷ ಬರಲಿಕ್ಕೆ ಶುರು ಆದರೆ, ಇವರೇ ವಾಟರ್ ಬೋರ್ಡ್ನ ಚೇರ್ಮನ್ ಆಗಿರುವ ಸಂದರ್ಭದಲ್ಲಿ ಇವರು ಅತಿಶಿ ಮರ್ಲೆನ ಜನಕ್ಕೆ ಇವ್ರ ಬಗ್ಗೆ ಕಕ್ಕಾಬಿಕ್ಕಿ ಆಗಿಬಿಟ್ರು. ಜನ ಇವ್ರ ಬಗ್ಗೆ ನಂಬಿಕೆ ಹೊರಟೋಯ್ತು. ಮೂರನೇದು, ನಾನು ಭ್ರಷ್ಟ ಅಲ್ಲ ಅಂತ ಯಾವ್ದು ಹೇಳ್ಕೊತ ಬರ್ತಾಯಿದ್ರು, ಇವರ ಮೇಲೆ ದಿಲ್ಲಿಯ ಮದ್ಯದ ಹಗರಣ ಬಂದ ಮೇಲೆ ಕೋರ್ಟಲ್ಲಿ ಏನಾಗುತ್ತೋ ಬಿಡುತ್ತೆ. ಆದರೆ ಒಬ್ಬ ಮದ್ಯದ ಹಗರಣದಲ್ಲಿ ದುಡ್ಡು ತೊಗೊಂಡಿದ್ದಾರೆ ಅನ್ನೋದು ಜನರ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಹೇಗೆ ಬೋಫೋರ್ಸ್ನಲ್ಲಿ ರಾಜೀವ್ ಗಾಂಧಿ ಮೇಲೆ ಆರೋಪ ಆಗಿತ್ತೋ ಅದೇ ರೀತಿ ಆರೋಪ ಬಂದ್ಬಿಡ್ತು. ಅಂದರೆ ಈತ ಭ್ರಷ್ಟನಲ್ಲ ಅಂತ ಹೇಳೋದು ಸುಳ್ಳು. ಎರಡನೇದು, ಈತ ಹೇಳುವಂಥ ಫ್ರೀ ಬೀಸ್ಗಳು ಯಾವುದು ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ಮೂರನೇದು, ನಾನು ಎಲ್ಲ ರಾಜಕಾರಣಿಗಳನ್ನ ಜೈಲು ಕಳಿಸ್ತೀನಿ, ನಾನೊಬ್ಬನೇ ಪ್ರಾಮಾಣಿಕ ಅಂತ ಹೇಳಿದ್ದು ಅದು ಸುಳ್ಳು ಅಂತ ಗೊತ್ತಾಯಿತು. ಹೀಗೆ ಎಲ್ಲವೂ ಎಕ್ಸ್ಪೋಸ್ ಆದ ಮೇಲೆ ಅರವಿಂದ್ ಕೇಜ್ರಿವಾಲ್ಗೆ ಬೇರೆ ದಾರಿಯೇ ಸಿಗ್ತಾ ಇಲ್ಲ, ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೇರೆ ಬೇರೆ ಗಿಮಿಕ್ಗಳನ್ನು ಹುಡುಕ್ತಾ ಇದ್ದಾರೆ. ಆ ಗಿಮಿಕ್ಗಳು ಯಾವುವು ವರ್ಕ್ ಆಗ್ತಾ ಇಲ್ಲ. ಅದು ಈ ಬಾರಿಯ ಚುನಾವಣೆಯ ಮೇಲೆ ಸ್ಪಷ್ಟವಾದ ಫಲಿತಾಂಶವನ್ನು ಬೀರುತ್ತೆ. ಇಬ್ಬರು ರಾಜಕಾರಣಿಗಳಂತ ಹೇಳಿದೆ ಮರ್ತು ಬಿಡೋದಿಲ್ಲ. ಕೊನೆಯೊಂದು ಮಾತು ಹೇಳ್ಬಿಡ್ತೇನೆ, ಅದೇ ರೀತಿಯಾದಂಥ 2024ರ ಲೋಕಸಭಾ ಚುನಾವಣೆಯಲ್ಲಿ ಸುಳ್ಳು ಹೇಳುವ ಮೂಲಕ ಗೆಲುವನ್ನು ಪಡೆಯಬಹುದು ಒಂದು ಹಂತಕ್ಕೆ ಅಂತ ರಾಹುಲ್ ಗಾಂಧಿ ತೋರಿಸ್ಕೊಟ್ಟದ್ದು. ಏನಂತ? ಸಂವಿಧಾನವನ್ನು ಬದಲಿಸಿಬಿಡ್ತಾರಂತೆ.
ತಾತ್ಕಾಲಿಕವಾದಂಥ ಗೆಲುವು, ಆ ಸಂದರ್ಭದಲ್ಲಿ ಒಂದಷ್ಟು ಸೀಟುಗಳನ್ನು ಗೆಲ್ಲಿಸ್ಲಿಕ್ಕೆ ಹಾಗೆ ಮಾಡಿದಂಥ ಇಬ್ಬರು ರಾಜಕಾರಣಿಗಳು. ಇವರ ಭವಿಷ್ಯ ಏನು ಅಂತ ತಮಗೆಲ್ಲ ಗೊತ್ತಿದೆ. ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ. ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಹಾಕಿ. ಕಮೆಂಟನ್ನು ಖಂಡಿತ ನಾನು ಓದ್ತೀನಿ. ನಮಸ್ತೆ.